ಸ್ವರೂಪನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕರ್ತನ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷ ಸಿಗುತ್ತೆ ಅಂತ ನಾವು ಬರೆದಿರುವ ಪ್ರಕಾರ ನಿಮ್ಮೆಲ್ಲರಿಗೂ ಅವರ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಸಂತೋಷ ಸಿಗುತ್ತದೆ. ನಾನು ಚಿಂತೆಯಲ್ಲಿದ್ದೀನಿ, ಕಷ್ಟದಲ್ಲಿ, ಕಳವಳದಲ್ಲಿದ್ದೀನಿ, ನನಗೆ ಸಾಲ ಇದೆ, ನೋವಿದೆ ಅಂತ ಹೇಳ್ತೀರಾ. ಬನ್ನಿರಿ, ಆರಾಧನೆ ಮಾಡುತ್ತಾ ಇರುವಾಗಲೇ ಇವುಗಳೆಲ್ಲದಿಂದ ದೇವರು ನಿಮಗೆ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಬನ್ನಿರಿ, ನಾವು ಪ್ರಾರ್ಥನಾ ಮಾಡಿ ಈ ಆರಾಧನೆಯನ್ನು ಆರಂಭಿಸೋಣ. ಒಳ್ಳೆ ತಂದೆ, ಈ ಸಮಯದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮನ್ನು ಆರಾಧಿಸಕ್ಕೆ ನಾವೆಲ್ಲರೂ ಕೂಡಿ ಬಂದಿದ್ದೀವಿ ಅಪ್ಪ. ಈ ಆರಾಧನೆಯಲ್ಲಿ ಎಲ್ಲರಿಗೂ ಬಿಡುಗಡೆಯನ್ನು ಕೊಟ್ಟು ಆತ್ಮ ಬಲವನ್ನು ಕೊಟ್ಟು ಆಶೀರ್ವಾದ ಮಾಡಿ ಅಪ್ಪ. ನಿಮ್ಮನ್ನು ಆರಾಧಿಸಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ನೀವು ಸಮಾಧಾನವನ್ನು ನೀಡಿ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ, ಆಮೇಲೆ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರೋ? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರೋ? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರೋ? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವನ್ನು ಒಡೆದು ನಿನ್ನ ಜನರನ್ನು ನಡೆಸಿದೆ ತಂದೆಯೇ. ನೀನು ಶಕ್ತನು, ಸರ್ವಶಕ್ತನು. ನಿನ್ನ ವಾಕ್ಯವು ಎಂದಿಗೂ ಬದಲಾಗದು. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ನೀನೇ ಶಕ್ತನು, ಸರ್ವಶಕ್ತನು. ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು. ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮನ್ನಾ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ನಮ್ಮನ್ನು ಪ್ರೀತಿಸಲು? ಪರಲೋಕ ಮನ್ನಾ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನಾ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನೀನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನೀನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ
ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮದ ಅತಿಶಯ ತಂದೆಯೇ, ಯಾವಾಗಲೂ ನೀನು ರಕ್ಷಿಸಿದೆ. ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಶರಬ ರಿಕ್ಕದರಬ ಶರಬ. ನನ್ನ ಪ್ರಿಯ ಜನರೇ, ರೀದರಬ ಶರಬ ರಿಗದರಬ ಶರಬ. ನಾನು ನನ್ನ ಜೀವನದಲ್ಲಿ ಎಷ್ಟೋ ಪ್ರಾರ್ಥನೆ ಮಾಡಿದ್ರು ನನಗೇನು ನಡೀತಾ ಇಲ್ಲ. ರಿಗದರಬ ಶರಬ, ನಾನು ಎಷ್ಟೋ ಕಷ್ಟಪಡ್ತಾ ಇದ್ದೀನಿ. ರೀದರಬ ಶರಬ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ. ರಿಗದರಬ ಶರಬ, ನೀವು ಹೇಳ್ತೀರಾ ರಿಗದರಬ ಶರಬ ರೀದರಬ ಶರಬ. ನನಗೆ ರಿಕ್ಕದರಬ ಶರಬ, ನೋವಿಂದ ನನ್ನನ್ನು ಬಿಡುಗಡೆ ಮಾಡೋರು ಯಾರಿಲ್ಲ. ನನಗೆ ಹಾಸ್ಪಿಟಲಲ್ಲಿ ಹೋಗಿ ರಿಗದರಬ ಶರಬ ವಾಸಿ ಮಾಡೋದಕ್ಕೂ ನನ್ನ ಹತ್ರ ದುಡ್ಡು ಇಲ್ಲ. ರಿಗದರಬ ಶರಬ ರೀದರಬ ಶರಬ, ದೇವರು ಇದ್ದಾರೆ ಅಂತ ಪ್ರಾರ್ಥನೆ ಮಾಡುತ್ತಾ ಕೂತಿದ್ದೆ. ರಿಗದರಬ ಶರಬ ರಿಗದರಬ ಶರಬ, ನನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸುವ ದೇವರು ಇದ್ದಾರಾ ಅಂತ ಕೇಳ್ತೀರಾ? ರಿಗದರಬ ಶರಬ ರೀದರಬ ಶರಬ. ನನ್ನ ಪ್ರಿಯ ಜನರೇ, ರಿಗದರಬ ಶರಬ ನನ್ನ ಮಗಳೇ, ರೀದರಬ ಶರಬ, ನಿನಗಾಗಿ ಜೀವನವನ್ನೇ ಕೊಟ್ಟು ಕಾಪಾಡಿರುವ ದೇವರಾಗಿರುವ ನಾನು ನಿನಗೆ ಆರೋಗ್ಯವನ್ನು ಕೊಡಲ್ವಾ? ರಿಗದರಬ ಶರಬ ರೀದರಬ ಶರಬ, ನನ್ನ ಹತ್ರ ಬಿಟ್ಟು ಬಿಡು. ರೀದರಬ ಶರಬ, ನನ್ನನ್ನು ಸಂಪೂರ್ಣವಾಗಿ ನಂಬಿ ನೀನು ಪ್ರಾರ್ಥನಾ ಮಾಡ್ತಾ ಇರುವಾಗಲೇ ನಿನಗೆ ಬಿಡುಗಡೆ ಸಿಗುತ್ತೆ. ರೀದರಬ ಶರಬ ರಿಕ್ಕದರಬ ಶರಬ. ನನ್ನ ಪ್ರಿಯ ಜನರೇ, ರೀದರಬ ಶರಬ ರಿಕ್ಕದರಬ ಶರಬ. ಈ ವರ್ಷದ ಕೊನೆಯ ತಿಂಗಳಲ್ಲಿ ಬಂದಿದ್ದೀರಾ. ರಿಗದರಬ ಶರಬ ರಿಕ್ಕದರಬ ಶರಬ, ನನ್ನ ಮಾತಿಗೆ ವಿಧೇಯರಾಗಿ ಬದುಕಿ ರೀದರಬ ಶರಬ, ಪ್ರೀತಿ ಉಳ್ಳವರಾಗಿ ಪರಿಶುದ್ಧರಾಗಿ ಬದುಕಿ ರಿಗದರಬ ಶರಬ, ನನ್ನ ಕೈಯಿಂದ ಆಶೀರ್ವಾದಗಳನ್ನು ತಗೊಳ್ಳಿರಿ. ರಿಗದರಬ ಶರಬ ರೀದರಬ ಶರಬ, ನಿಮ್ಮನ್ನು ಆಶೀರ್ವದಿಸದೆ ನಾನು ಬೇರೆ ಯಾರನ್ನು ಆಶೀರ್ವದಿಸುತ್ತೇನೆ? ರೀದರಬ ಶರಬ ರಿಕ್ಕದರಬ ಶರಬ. ನೀವು ನೋವಲ್ಲಿ ಇರುವಾಗ, ಕಷ್ಟಪಡುವಾಗ, ಕರೆಯುವಾಗಲ್ಲ ನಾನು ಉತ್ತರ ಕೊಟ್ಟಿದ್ದೇನೆ. ರಿಗದರಬ ಶರಬ, ಇನ್ನು ಮುಂದೇನು ಕೊಟ್ಟು ಕಾಪಾಡುತ್ತೇನೆ. ರೀದರಬ ಶರಬ, ಯಾವುದಕ್ಕೂ ಚಿಂತೆ ಮಾಡಬೇಡಿರಿ, ಹೆದರಬೇಡಿರಿ, ಭಯಪಡಬೇಡಿರಿ. ರಿಗದರಬ ಶರಬ, ನನ್ನ ಮಾತನ್ನು ಕೇಳಿ ಅದರ ಪ್ರಕಾರ ನಡೆದರೆ ಮಾತ್ರ ಸಾಕು. ಇವುಗಳೆಲ್ಲ ನಿಮಗೆ ಜೊತೆಯಲ್ಲೇ ಕೊಡಲ್ಪಡುತ್ತದೆ. ರೀದರಬ ಶರಬ, ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತದೆ, ನಿಮಗೆ ಬಿಡುಗಡೆ ಸಿಗುತ್ತೆ. ರೀದರಬ ಶರಬ, ಎಷ್ಟು ಸಾಲ ಇದ್ರೂ ಅದನ್ನು ತೀರಿಸೋಕೆ ನಾನು ಶಕ್ತನಾಗಿದ್ದೇನೆ. ರಿಗದರಬ ಶರಬ, ನೀವು ನೋವಿದೆ, ನಾನು ಕಷ್ಟಪಡ್ತಾ ಇದ್ದೇನೆ ಅಂತ ಕರೆಯುವಾಗಲ್ಲ ಇಳಿದು ಬಂದು ಆರೋಗ್ಯವನ್ನು ಕೊಡುವುದಕ್ಕೂ ನಾನು ಶಕ್ತನಾಗಿದ್ದೇನೆ. ರಿಗದರಬ ಶರಬ ರೀದರಬ ಶರಬ, ನನಗೆ ಕೆಲಸ ಇಲ್ಲ, ಭವಿಷ್ಯ ಇಲ್ಲ ಅಂತ ಹೇಳುವವರಿಗೆ ಭವಿಷ್ಯವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತೇನೆ. ರಿಗದರಬ ಶರಬ, ನನ್ನನ್ನೇ ನಂಬಿ ರೀದರಬ ಶರಬ, ನನ್ನ ಮಾತಿಗೆ ವಿಧೇಯರಾಗಿ ಬದುಕಿರಿ. ರೀದರಬ ಶರಬ, ಎಲ್ಲವನ್ನೂ ಮಾಡಿ ಮುಗಿಸಿ ನಿಮ್ಮನ್ನು ಆಶೀರ್ವಾದವಾಗಿ ಸಾಕ್ಷಿಯಾಗಿ ನಿಲ್ಲಿಸುತ್ತೇನೆ ಅಂತ ದೇವರು ಹೇಳಿದ್ದಾರೆ. ನಮ್ಮ ತಂದೆಯ ಒಡೆಯನಾಗಿರುವ ಸರ್ವಶಕ್ತನಾಗಿರುವ ದೇವರೇ,
ಈ ಒಳ್ಳೆಯ ಸಮಯದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಎಷ್ಟು ಜನರು ಇವತ್ತು ನೋವಲ್ಲಿದ್ದಾರೋ, ಎಷ್ಟು ಜನರು ಇವತ್ತು ರೋಗದಲ್ಲಿ ಕಷ್ಟಪಡ್ತಾ ಇದ್ದಾರೋ, ಎಷ್ಟು ಜನರು ನನಗೆ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ ಅಂತ ನೋವಲ್ಲಿದ್ದಾರೋ ಅವರೆಲ್ಲರೂ ನೀವು ನೋಡಿರಿಯಪ್ಪ. ನೀವು ಮಾತನಾಡಿದ್ದೀರಾ, ವಾಗ್ದಾನವನ್ನು ಕೊಟ್ಟಿದ್ದೀರಾ, ಅದನ್ನು ಪೂರೈಸಿ ಅವರನ್ನು ಅವರು ಇರುವ ಜಾಗದಲ್ಲಿ, ಕೆಲಸದಲ್ಲಿ, ಸಮಾಜದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಿರಿಯಪ್ಪ. ನಿಮ್ಮ ಪ್ರೀತಿಯ ಸ್ಥಿತಿಗೆ ಪ್ರತಿಯೊಬ್ಬರನ್ನು ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ, ಆಮೇನ್. Praise the Lord. My name is Shalini. I'm from Bangalore. I want to tell a testimony. As I was listening a message that God will fight for us, and I was crying in the prayer, and I heard a voice that God will fight for me. And I was facing a lot of problems in the company, and I was crying with God. God heard my prayer and He answered my prayer, and He fought for me, and I made a name in the company, and I proved myself in the company. All glory to God. Praise the Lord. Amen. ಆಶೀರ್ವಾದಗಳನ್ನು ಪಡೆಯುವ ಮೊದಲು ಅರಣ್ಯದ ಅನುಭವ. ಪ್ರಿಯರೇ, ನಿಮ್ಮೆಲ್ಲರಿಗೂ ರಕ್ಷಣೆ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಕಳೆದ ವಾರ ನಾವು ನೋಡಿದ್ದೇವೆ, ಇಸ್ರೇಲ್ ಜನರಿಗಾಗಿ ಇಳಿದು ಬಂದು ಯುದ್ಧ ಮಾಡಿದ ಒಬ್ಬ ದೇವರು. ಅವರು ಕೊಟ್ಟ ವಾಗ್ದಾನ ಪ್ರಕಾರ ಈ ಇಸ್ರೇಲ್ ಜನರನ್ನು ಅಯುತ್ಯರ ಕೈಯಿಂದ ಅವರನ್ನು ಬಿಡಿಸಿ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರನ್ನು ಅದ್ಭುತಕರವಾಗಿ ನಡೆಸಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಈ ವಾರದಲ್ಲಿ ಈ ಜನರನ್ನು ಅರಣ್ಯ ಮುಖಾಂತರ ದೇವರು ಕರ್ಕೊಂಡು ಹೋಗುತ್ತಾರೆ. ಆ ದೊಡ್ಡ ಆಶೀರ್ವಾದವನ್ನು ಅವರು ಪಡ್ಕೊಳ್ಳೋದಕ್ಕೆ ಮೊದಲಾಗಿ ಒಂದು ಅರಣ್ಯ ಅನುಭವವನ್ನು ಅವರು ದಾಟಿ ಹೋಗಬೇಕಾಗುತ್ತದೆ. ಈ ಅರಣ್ಯದಲ್ಲಿ ದೇವರ ಅವರ ಜೊತೆಗಾರನಾಗಿ ಹೋಗಿ ಏನೇನು ಮಾಡಿದರೆಂದು ನಾವು ನೋಡುತ್ತಿದ್ದೇವೆ. ಹಂಗೆ ಅವರು ಕೆಂಪು ಸಮುದ್ರದಿಂದ ಪ್ರಯಾಣ ಮಾಡಿ ಶೂರು ಅರಣ್ಯದಲ್ಲಿ ಅವರು ಬಂದು ಸೇರುತ್ತಾರೆ. ಅಲ್ಲಿ ಮಾರ ಎಂಬ ಒಂದು ಸ್ಥಳದಲ್ಲಿ ನೀರನ್ನು ಹುಡುಕಿ ಹೋಗುವಾಗ ಅಲ್ಲಿ ಇದ್ದ ನೀರು ಬಹಳ ಕಹಿಯಾಗಿತ್ತು. ಅನಾರೋಗ್ಯವಾದ ಆ ನೀರನ್ನು ಕುಡಿಯೋದಕ್ಕೆ ಆಗದ ಕಾರಣ ಈ ಜನರು ಮೋಸೆ ಮೇಲೆ ಗುಣಗುಟ್ಟುವರಾಗಿದ್ದರು. ಮೋಸೆ ಹೋಗಿ ಪ್ರಾರ್ಥನೆ ಮಾಡುವಾಗ ಯೆಹೋವನು ಮೋಸೆಗೆ ಒಂದು ಆಲೋಚನೆಯನ್ನು ಕೊಡುತ್ತಾರೆ. ಅಲ್ಲಿ ಒಂದು ಗಿಡವನ್ನು ತೋರಿಸ್ತಾರೆ. ಆ ಗಿಡವನ್ನು ಎತ್ಕೊಂಡು ಹೋಗಿ ನೀರಲ್ಲಿ ಹಾಕುವುದಕ್ಕೆ ಅವರು ಆಜ್ಞೆ ಕೊಡುತ್ತಾರೆ. ಆ ಪ್ರಕಾರ ಅವನು ಮಾಡಲು ಆ ನೀರು ಸಿಹಿಯಾಯಿತು. ಆ ಸ್ಥಳದಲ್ಲಿ ಯೆಹೋವನು ಅವರನ್ನು ಪರೀಕ್ಷಿಸಿ ಅವರಿಗೆ ಒಂದು ನಿಯಮವನ್ನು ಕೊಡುತ್ತಾರೆ. ಆ ನಿಯಮ ಏನಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅವರ ದೃಷ್ಟಿಗೆ ಸರಿ ಬೀಳೋದನ್ನು ನೀವು ಮಾಡಿ ಅವರ ಆಜ್ಞೆಗಳ ವಿಧಿಗಳಿಗೆ ಅನುಸಾರವಾಗಿ ನೀವು ನಡೆದರೆ ಈ ಐಗುಪ್ತರ ಮೇಲೆ ನಾನು ಬರಮಾಡಿದ ಯಾವುದು ರೋಗವನ್ನು ವ್ಯಾಧಿಯನ್ನು ನಿಮ್ಮ ಮೇಲೆ ನಾನು ಬರಕೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ಹೇಳಿದರು. ಹಂಗೆ ದೇವರು ತನ್ನನ್ನು ಆರೋಗ್ಯದಾಯಕನಾಗಿ ಅವರಿಗೆ ತೋರ್ಪಡಿಸಿ ಅವರನ್ನು ನಡೆಸಿಕೊಂಡು ಹೋದರು. ಆದ ಮೇಲೆ ಅವರು ಎಲೀಮ್ ಎಂದ ಒಂದು ಸ್ಥಳದಲ್ಲಿ ಅವರು ತಲುಪುವಾಗ ಅಲ್ಲಿ 12 ಒರತೆಗಳನ್ನು ನೋಡಿ ಅವರು ಸಂತೃಪ್ತಿಯಾಗಿ ಅವರಲ್ಲಿ ನೀರು ಕುಡಿದು ಸಂತೋಷವಾಗಿ ಇದ್ದದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಹೊತ್ತು ಯೇಸು ಕರ್ತನೆ ನಮಗೆ ಆರೋಗ್ಯದಾಯಕನು. ನಮ್ಮ ಜೀವನದಲ್ಲಿ ಬರುವ ಈ ರೋಗಗಳು, ಈ ವ್ಯಾಧಿಗಳಿಗೆ ಒಂದೇ ಒಂದು ಪರಿಹಾರ, ಯೇಸು ಕರ್ತನೆ. ಅವರು ಬಾಸುಂಡೆಗಳಿಂದ ನಾವು ಗುಣವಾಗುತ್ತೇವೆ. ನಮಗಾಗಿ ಅವರು ಶಿಲುಬೆ ಮೇಲೆ ಅವರು ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸಿದರು. ನಮ್ಮ ರೋಗಗಳನ್ನು ಹೊತ್ತುಕೊಂಡರು. ಅವರು ಬಾಸುಂಡೆಗಳಿಂದ ನಾವು ಗುಣವಾಗುತ್ತೇವೆ ಎಂದು ಬರೆದಿರುವ ಪ್ರಕಾರ ಇವತ್ತು ನಮಗೆ ಆರೋಗ್ಯದಾಯಕನಾಗಿ ನಮ್ಮ ಜೀವನದಲ್ಲಿ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ, ಈ ಪ್ರಯಾಣದಲ್ಲಿ ದೇವರು ನಮ್ಮ ಜೊತೆಗೆ ಬರುತ್ತಾರೆ. ಆದ್ಮೇಲೆ ಇಸ್ರೇಲ್ ಜನರು ಏಲಿಮನ್ನು ಬಿಟ್ಟು ಸಿನ್ ಅರಣ್ಯದಲ್ಲಿ ಬಂದು ಸೇರುತ್ತಾರೆ. ಆ ಅರಣ್ಯದಲ್ಲಿ ಇಸ್ರೇಲ್ ಜನರು ಎಲ್ಲರಿಗೂ ಹಸಿವೆ ಆಯಿತು. ಅಲ್ಲಿ ಊಟ ಇಲ್ಲದ ಕಾರಣ ಅವರು ಮತ್ತೆ ಗುಣಗುಟ್ಟುವವರಾಗಿದ್ದರು. ಅವತ್ತು ದೇವರು ಮೋಶೆಯನ್ನು ಕರೆದು, ನಾನು ಆಕಾಶದಿಂದ ನಿಮಗೆ ಆಹಾರವನ್ನು ನಾನು ದಯಪಾಲಿಸುವೆನು. ಈ ಜನರಿಗೆ ಹೋಗಿ ಹೇಳು, ನೀವು ಸಂಜೆಯಲ್ಲಿ ಮಾಂಸವನ್ನು, ಹೊತ್ತಾರೆಯಲ್ಲಿ ರೊಟ್ಟಿಯನ್ನು ನೀವು ತಿನ್ನುವಿರಿ. ಆಗ ನಿಮಗೆ ಗೊತ್ತಾಗುವುದು ಯೆಹೋವನೆಂಬ ನಾನೇ ನಿಮಗೆ ದೇವರು. ದೇವರು ಹೇಳಿದ ಪ್ರಕಾರ ಸಾಯಂಕಾಲವಾಗುತ್ತಲೇ ಲಾವಕಿಗಳು ಬಂದು ಅವರ ಪಾಳೆಯವನ್ನು ಮುಚ್ಚಿಕೊಂಡವು. ಅದಲ್ಲದೆ ಹೊತ್ತಾರೆಯಲ್ಲಿ ಮಂಜು ಪಾಳೆಯದ ಸುತ್ತಲೂ ಬಿದ್ದಿತ್ತು. ಆ ಮಂಜು ಆರಿ ಹೋದ ನಂತರ ಅರಣ್ಯದ ನೆಲದಲ್ಲಿ
ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದ್ದವು. ಇಸ್ರೇಲ್ಯರು ಅದನ್ನು ಕಂಡು ಇಂಥದೆಂತೂ ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು ಅಂತನು. ಇಲ್ಲಿ ನೋಡಿದರೆ ದೇವರು ವಾಗ್ದಾನ ಕೊಟ್ಟ ಪ್ರಕಾರ ಆ ಜನರನ್ನು ನಡೆಸಿಕೊಂಡು ಹೋಗುವಾಗ ಒಂದು ತಾಯಾಗಿ, ಒಂದು ತಂದೆಯಾಗಿ ಅವರಿಗೆ ಬೇಕಾದಿರುವ ಎಲ್ಲ ಅಗತ್ಯವನ್ನು ಪೂರೈಸುವ ದೇವರಾಗಿ ಜೊತೆಗೆ ಅವರನ್ನು ನಡೆಸಿಕೊಂಡು ಹೋಗುತ್ತಾರೆ. ಅಲ್ಲಿ ಅವ್ರಿಗೆ ಬೇಕಾದಿರುವ ಆಹಾರವನ್ನು ಅವರು ದಯಪಾಲಿಸಿ ಅವರನ್ನು ನಡೆಸಿಕೊಂಡು ಹೋಗುತ್ತಾರೆ. ಅಗತ್ಯವೆಲ್ಲ ಪೂರೈಸುವ ದೇವರು. ಹೀಗಿರುವುದರಿಂದ ನಾವು ಏನು ಕುಡಿಯಬೇಕು, ಏನು ತಿನ್ನಬೇಕು, ಏನು ಹೊತ್ಕೊಳ್ಳಬೇಕು, ಎಲ್ಲಿ ವಾಸ ಮಾಡಬೇಕೆಂದು ನಾವು ಚಿಂತೆ ಮಾಡಬೇಡ. ಯಾಕೆಂದ್ರೆ ನಮಗೆ ಬೇಕೆಂದು ನಮ್ಮ ತಂದೆಯ ದೇವರಿಗೆ ಚೆನ್ನಾಗಿ ಗೊತ್ತು. ಅವರು ಏನು ಬಯಸುತ್ತಾರೆ, ನಾವು ಅವರ ವಿಧಿ ಅನುಸಾರವಾಗಿ ಅವರ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ಸಾಕು. ಎಲ್ಲವನ್ನು ದೇವರು ನಮಗೆ ದಯಪಾಲಿಸುವರು. ಆದ್ದರಿಂದ ನಾವು ಚಿಂತಿಸಬೇಡ, ನಾವು ಚಿಂತೆ ಮಾಡುವುದಕ್ಕೆ ಅವಶ್ಯಕತೆ ಇಲ್ಲ. ಅವರು ಎಲ್ಲವನ್ನು ನೋಡಿಕೊಳ್ಳುವರು. ನಮಗಾಗಿ ಎಲ್ಲವನ್ನು ಒದಗಿಸುವ ಒಬ್ಬ ಯೆಹೋವ ಈರೆ ಇದ್ದಾರೆ. ಅವರು ನಮ್ಮ ಕುಟುಂಬವನ್ನು, ನಮ್ಮ ಭವಿಷ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುವರು. ಮತ್ತೊಂದ್ಸಾರಿ ರಫೀದೀಮ್ ಎಂದ ಸ್ಥಳದಲ್ಲಿ ಈ ಜನರು ಇಳ್ಕೊಂಡಾಗ ಅಲ್ಲಿ ಅವರಿಗೆ ನೀರಿಲ್ಲದ ಕಾರಣ ಮತ್ತೆ ತಿರುಗಿ ಅವರು ಗುಣಗುಟ್ಟುವರಾಗಿ, ಮೋಸೆ ಜೊತೆಗೆ ವಾದ ಮಾಡುವರಾಗಿ, ದೇವರನ್ನು ಪರೀಕ್ಷಿಸುವರಾಗಿ, ದೇವರ ಮಧ್ಯದಲ್ಲಿ ಇದ್ದಾರಾ ಇಲ್ವಾ ಎಂದು ತುಂಬಾ ಪ್ರಶ್ನೆಯನ್ನು ಕೇಳುವವರಾಗಿ ಇದ್ದರು. ಆ ಸಮಯದಲ್ಲಿ ಮೋಶೆ ಅವರನ್ನು ಪ್ರಾರ್ಥಿಸಲು ಯೆಹೋವನು ಒಂದು ಆಲೋಚನೆಯನ್ನು ನೀಡಿದರು. ನೀನು ಕೆಂಪು ಸಮುದ್ರವನ್ನು ವಿಭಾಗಿಸುವುದಕ್ಕೆ ನೀನು ಬಳಸಿದ ಆ ಕೋಲನ್ನು ಎತ್ಕೊಂಡು ಕೆಲವು ಹಿರಿಯರನ್ನು ಕರ್ಕೊಂಡು ಹೋರೇಬ್ ಬಂಡೆ ಹತ್ತಿರ ಬಾ, ಅಲ್ಲಿ ನಾನು ಬಂಡೆ ಮೇಲೆ ನಿಲ್ಲುವೆ ನನಗೆ ಎದುರಾಗಿ. ನೀನು ಆ ಕೋಲಿನಿಂದ ಆ ಬಂಡೆಯನ್ನು ಹೊಡೆಯುವಾಗ ನಾನು ನೀರನ್ನು ಬರ ಮಾಡುವೆನು ಎಂದು ದೇವರು ಹೇಳಿದರು. ದೇವರು ಹೇಳಿದ ಪ್ರಕಾರ ಮೋಸೆ ಮಾಡಿದನು. ಅವನಿಗೆ ಮಾಡಲು ನೀರು ಬಂಡೆಯಿಂದೇ ಬಂದು ಅವರೆಲ್ಲರೂ, ಇಸ್ರೇಲ್ ಜನರೆಲ್ಲರೂ ನೀರನ್ನು ಕುಡಿದು ತೃಪ್ತರಾದರು. ನೋಡಿರಿ, ಇಲ್ಲಿ ಜನರು ದೇವರನ್ನು ಪರೀಕ್ಷಿಸುವರಾಗಿ, ದೇವರಿಗೆ ವಿರೋಧವಾಗಿ ಮಾತಾಡುವರಾಗಿ, ವಾದಿಸುವರಾಗಿ ಇದ್ದರೂ ದೇವರು ಅವರ ಮೇಲೆ ಕರುಣೆಯನ್ನು ತೋರಿಸಿ ಆ ಜನರಿಗೆ ಬೇಕಾದಿರುವ ನೀರನ್ನು ಕೊಟ್ಟು ಅವರನ್ನು ನಡೆಸಿ ಬರುವುದನ್ನು ನಾವು ನೋಡುತ್ತೇವೆ. ದೇವರು ನಂಬಿಕಸ್ಥರು. ಯಾವಾಗಲೂ ನಮ್ಮ ಜನರು ನಾವು ಬದಲಾದರೂ ಅವರು ಎಂದಿಗೂ ಬದಲಾಗುವುದಿಲ್ಲ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾರೆ. ಆಗ ಅಮೆಲೇಕ್ಯರೆಂದು ಒಂದು ದೇಶ ಇಸ್ರೇಲ್ ಜನರಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ರಫೀದೀಮಲ್ಲಿ ಬಂದರು. ಆ ಸಮಯದಲ್ಲಿ ಯೆಹೋವನ ಆಜ್ಞೆ ಅನುಸಾರವಾಗಿ ಮೋಶೆ ಯೆಹೋಶುವನನ್ನು ಕರೆದು, ನೀನು ಬಡರನ್ನು ಆತುಕೊಂಡು ಹೋಗಿ ಅಮೆಲೇಕ್ಯರಿಗೆ ವಿರೋಧವಾಗಿ ಯುದ್ಧ ಮಾಡು. ನಾನು ಈ ಬೆಟ್ಟದ ಮೇಲೆ ಹೋಗಿ ದೇವರ ದಂಡನ್ನು ನಾನು ಕೈಯಲ್ಲಿ ಎತ್ತಿ ಹಿಡಿದುಕೊಂಡು ನಾನು ನಿಲ್ಲುತ್ತೇನೆ. ನೀನು ಹೋಗಿ ಅವ್ರಿಗೆ ವಿರೋಧವಾಗಿ ಯುದ್ಧ ಮಾಡು, ದೇವರು ನಮಗೆ ಜಯ ಕೊಡುವರು ಎಂದು ಹೇಳಿದನು. ಮೋಶೆ ಹೇಳಿದ ಪ್ರಕಾರ ಯೆಹೋಶುವನು ಬಡರನ್ನು ಆತುಕೊಂಡು ಅಮೆಲೇಕ್ಯರಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ಹೊರಟನು. ಮೋಶೆ ಆ ಬೆಟ್ಟದ ಮೇಲೆ ಆರೋನ್, ಹೂರ್ ಇಬ್ಬರನ್ನು ಕರ್ಕೊಂಡು ಆ ಬೆಟ್ಟದ ತುದಿ ಮೇಲೆ ಕೋಲನ್ನು ಎತ್ತಿ ಹಿಡಿದುಕೊಂಡು ನಿಂದನು. ಮೋಶೆ ತನ್ನ ಕೈಯನ್ನು ಮೇಲೆ ಎತ್ತಿರುವಾಗಲ ಇಸ್ರೇಲ್ಯರು ಬಲವಾಗುವರು. ಯಾವಾಗಲ ಇಳಿಸುವನೋ ಆ ಹೊತ್ತು ಅಮೆಲೇಕ್ಯರು ಬಲವಾಗುವರು. ಆದ್ದರಿಂದ ಮೋಶೆ ಕೂತ್ಕೊಳ್ಳೋದಕ್ಕೆ ಒಂದು ಕಲ್ಲನ್ನು ಅಲ್ಲಿ ಹಾಕಿ ಅದರ ಮೇಲೆ ಕುಳ್ಳಿರಿಸಿ ಎರಡು ಕೈಗಳನ್ನು ಆರೋನ್, ಹೂರ್ ಇಬ್ಬರು ಆಧಾರ ಕೊಟ್ಟು ಅದನ್ನು ಹಿಡಿದುಕೊಂಡರು. ಹಂಗಾಗಿ ಹೊತ್ತು ಮುಣುಗುವ ತರಕ ಹಂಗೆ ಕೈಯನ್ನು ಹಿಡಿದುಕೊಂಡು ಇದ್ದರು. ಆ ಸಮಯದಲ್ಲಿ ಯೆಹೋಶುವನು ಅಮೆಲೇಕ್ಯರನ್ನು, ಅವರ ಬಡರನ್ನು ಅವನ ಕತ್ತಿಯಿಂದ ಕೆಡವಿ ಬಿಟ್ಟನು. ಆ ಸ್ಥಳದಲ್ಲಿ ಮೋಶೆಯು ಒಂದು ಯಜ್ಞ ವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸಿ ಎಂದು ಹೆಸರಿಟ್ಟನು. ಅದಕ್ಕೆ ಅರ್ಥ ಏನಂದ್ರೆ, ಯೆಹೋವನೇ ನಮ್ಮ ಜಯ ಧ್ವಜ, ನಮಗಾಗಿ ಯುದ್ಧ ಮಾಡಿ ಜಯವನ್ನು ಕೊಡುವ ದೇವರು ಎಂದು ಅವನು ಹೇಳಿದನು. ಇಲ್ಲಿ ನೋಡಿದರೆ ನಾವು ದೇವರಕ್ಕೆ ಅವಿಧಿಯರಾಗಿದ್ದರೆ ಸೋಲುಗಳನ್ನು ಸಂಧಿಸುವೆವು. ನಾವು ಅವರ ವಿಧಿಗಳಿಗೆ ಅನುಸಾರವಾಗಿ ಅವರ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾವು ಜಯವನ್ನು ನೋಡುವೆವು. ಯಾಕೆಂದ್ರೆ ಜಯ ಕೊಡುವ ಯೆಹೋವ ನಿಸಿ ನಮ್ಮ ಜೊತೆಗೆ ಇರುವರು. ಇಸ್ರೇಲ್ ಜನರೆಲ್ಲರೂ ಐಗುಪ್ತನಿಂದ ಹೊರಟ 3ನೇ ತಿಂಗಳಲ್ಲಿ ಅವರು ಸಿನಾಯ್ ಅರಣ್ಯದಲ್ಲಿ ಬೆಟ್ಟಕ್ಕೆ ಎದುರಾಗಿ ಅವರು ಇಳಿಕೊಂಡ್ರು. ಆ ಸಮಯದಲ್ಲಿ ದೇವರು ಮೋಶೆಯನ್ನು ಆ ಬೆಟ್ಟದ ಮೇಲೆ ಏರಿ ಬರುವುದಕ್ಕೆ ಅಪ್ಪಣೆ ಕೊಟ್ಟರು. ಮೋಶೆ ಬೆಟ್ಟವನ್ನು ಏರಿ ಅವನ ದೇವರ ಸನ್ನಿಧಿಗೆ ಹೋಗುವಾಗ ಈ ಯೆಹೋವನು ಅವನ ಜೊತೆಗೆ ಮಾತನಾಡಿದರು.
ಹತ್ತು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸ್ತೇನೋ ಇದೆಲ್ಲ ನೀವು ನೋಡಿದರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸೊಕ್ಕಿಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಹಂಗೆ ದೇವರು ಅವನ ಜೊತೆಗೆ ಮಾತನಾಡಿ, ಈ ಜನರನ್ನು ನೀನು ಪರಿಶುದ್ಧಗೊಳಿಸು, ನಾಳೆ ನಾನು ಇಳಿದು ಬರುವೆನು, ಸಿನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ನಾನು ಜನರ ಜೊತೆಗೆ ಮಾತನಾಡುವೆನು ಎಂದರು. ಜನರು ತಮ್ಮನ್ನು ಶುದ್ಧೀಕರಿಸಿಕೊಂಡು ಸಿನಾಯಿ ಬೆಟ್ಟದ ಹತ್ತಿರ ಹೋದರು. ಆ ಸಮಯದಲ್ಲಿ ದೇವರು ಆ ಬೆಟ್ಟದ ಮೇಲೆ ಬೆಂಕಿಯೊಳಗೆ ಅವರು ಇಳಿದು ಬಂದರು. ಈ ಜನರ ಜೊತೆಗೆ ಮಾತನಾಡಿದರು ಮಹಾಭಯಂಕರ ರೀತಿಯಲ್ಲಿ. ಆ ಜನರು ಅದನ್ನು ಕೇಳಿ ಭಯಪಟ್ಟರು. ಅವರು ಮೋಶೆಗೆ ಹೇಳಿದರು, ನೀನೇ ದೇವರ ಸಂಗಡ ಮಾತನಾಡು, ನಾವು ಅದನ್ನು ಕೇಳಿಕೊಳ್ಳುತ್ತೇವೆ ಎಂದು ಹೇಳಿದರು. ಆದ್ದರಿಂದ ಮೋಶೆ ಆ ಬೆಟ್ಟದ ಮೇಲೆ ಏರಿ ದೇವರ ಸನ್ನಿಧಿಗೆ ಹೋಗಿ ದೇವರು ಕೊಟ್ಟ ಎಲ್ಲಾ ಕಟ್ಟಳೆಗಳನ್ನು, ಆ ದಶಾಜ್ಞೆಗಳು ಮತ್ತೆ ಎಲ್ಲಾ ಕಟ್ಟಳೆಗಳನ್ನು ಅವನು ಪಡ್ಕೊಂಡು ಮತ್ತೆ ಅವನು ಈ ಜನರ ಹತ್ತಿರ ಬಂದು ಒಂದು ಯಜ್ಞ ವೇದಿಯನ್ನು ಕಟ್ಟಿಸಿ ಅಲ್ಲಿ ಬಲಿಗಳನ್ನು ಅರ್ಪಿಸಿದನು. ಆ ಬಲಿಗಳನ್ನು ಅರ್ಪಿಸಿದ ಮೇಲೆ ಆ ನಿಬಂಧನೆ ಗ್ರಂಥವನ್ನು ತಗೊಂಡು ಜನರೆಲ್ಲರಿಗೂ ಕೇಳಿಸುವಂತೆ ಆ ಎಲ್ಲ ಆಜ್ಞೆ ವಿಧಿಗಳನ್ನು ಅವನು ಓದಿದನು. ಆ ಜನರ ಮೇಲೆ ಆ ರಕ್ತವನ್ನು ಚಿಮುಕಿಸಿ ಅವರನ್ನು ಶುದ್ಧೀಕರಿಸಿದನು. ಒಂದು ಒಡಂಬಡಿಕೆಯನ್ನು ಮಾಡಿದನು. ಅದನ್ನು ಕೇಳಿಸಿಕೊಂಡ ಜನರು ಯೆಹೋವನ ಆಜ್ಞೆ ಎಲ್ಲವನ್ನು ನಾವು ಅನುಸರಿಸಿ ನಾವು ವಿಧೇಯರಾಗಿ ಇರುವೆವು ಎಂದು ಜನರು ಮಾತನ್ನು ಕೊಟ್ಟರು. ಹಂಗೆ ದೇವರು ತನ್ನ ಜನರ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಸಿಕೊಂಡರು. ಈ ಕಾಲದಲ್ಲಿ ಕೂಡ ಯೇಸು ಕರ್ತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಆ ರಕ್ತದಿಂದಲೇ ಒಂದು ಒಡಂಬಡಿಕೆಯನ್ನು ಅವರು ನಮಗಾಗಿ ಮಾಡಿ ಇರ್ತಾರೆ. ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಪಾತ್ರರಾಗಿ ಭಾಗವಹಿಸುವರಾಗಿ ಇದ್ದೇವೆ. ರಕ್ಷಣೆ ಹೊಂದಿದ ಪ್ರತಿ ಒಬ್ಬರ ಜೊತೆಗೆ ಈ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡಿದ್ದಾರೆ. ಅವರು ಮಾತು ಕೊಟ್ಟ ಪ್ರಕಾರ ಈ ಲೋಕದ ಕೊನೆ ತನಕ ನಾನು ನಿನ್ನ ಸಂಗಡ ಇರುವೆ ಎಂದು ಹೇಳಿರುವ ಪ್ರಕಾರ ಅವರು ನಮ್ಮ ಜೊತೆಗೆ ಇರುವವರು. ಯಾಕೆಂದ್ರೆ ಅವರು ನಂಬಿಕಸ್ಥರು. ನಾವು ಅವರಲ್ಲಿ ನಾವು ನೆಲೆಗೊಂಡಿರಬೇಕು. ಬೈಬಲ್ ಹೇಳುವ ಪ್ರಕಾರ ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಆದ್ದರಿಂದ ನಾವು ದೇವರಲ್ಲಿ ನೆಲೆಗೊಂಡಿರುವರಾಗಿ ಇರಬೇಕು. ನಾವು ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ನಡೆಯುವರಾಗಿ ಇರಬೇಕು. ದೇವರನ್ನು ಪ್ರೀತಿಸುವುದಂದ್ರೆ ಏನು? ನಾವು ಈ ಲೋಕದಲ್ಲಿ ದೇವರ ವಿಧಿಗಳ ಅನುಸಾರವಾಗಿ ನಡೆಯುವುದೇ ದೇವರಿಗೆ ತೋರಿಸುವ ಪ್ರೀತಿ ಎಂದು ಸತ್ಯವೇದ ಹೇಳುತ್ತದೆ. ಹಂಗಾಗಿ ಇಲ್ಲಿ ಇಸ್ರೇಲ್ ಜನರಿಗೆ ಎಷ್ಟೋ ಒಳ್ಳೆಯದನ್ನು ದೇವರು ಮಾಡಿದರು. ಕೆಂಪು ಸಮುದ್ರವನ್ನು ವಿಭಾಗಿಸಿದರು. ಆ ಜನರನ್ನು ಒಣ ನೆಲದಲ್ಲಿ ಅವರನ್ನು ನಡೆಸಿಕೊಂಡು ಬಂದರು. ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತಾನೇ ದೇವರೆಂದು ಅವರಿಗೆ ತೋರಿಸಿದರು. ಆ ಅರಣ್ಯದಲ್ಲಿ ಅವರಿಗೆ ಬೇಕಾದ ಎಲ್ಲ ಅಗತ್ಯವನ್ನು ಪೂರೈಸಿದನ್ನು ನಾವು ನೋಡುತ್ತೇವೆ. ಆರೋಗ್ಯದಾಯಕನಾಗಿ ಅವರ ಜೊತೆಗೆ ನಡೆದು ಬರುತ್ತಾರೆ. ಅವರಿಗೆ ಎಲ್ಲವನ್ನು ನೀಡುವ ದಯಪಾಲಿಸುವ ಯೆಹೋವ ಈರೆಯಾಗಿ ಅವರ ಜೊತೆಗೆ ನಡೆದು ಬರುತ್ತಾರೆ. ಬಂಡೆಯಿಂದ ನೀರು, ಲಾವಕ್ಕಿ, ಆಕಾಶದಿಂದ ಮನ್ನಾವನ್ನು ನೀಡಿ ಆಶೀರ್ವಾದವನ್ನು ಕೊಟ್ಟ ಒಬ್ಬ ದೇವರಿದ್ದರು. ಯುದ್ಧ ಬರುವಾಗಲ್ಲ ಅವರಿಗಾಗಿ ಇಳಿದು ಬಂದು ಯುದ್ಧ ಮಾಡಿ ಆ ವೈರಿಗಳೆಲ್ಲರನ್ನು ಸೋಲಿಸಿ ಈ ಜನರಿಗೆ ಜಯವನ್ನು ಕೊಟ್ಟ ಒಬ್ಬ ದೇವರಿದ್ದರು. ಅವರ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಡಂಬಡಿಕೆಯಲ್ಲಿ ಅವರು ನಂಬಿಕೆಸ್ಥರಾಗಿ ಇದ್ದು ಅವರು ವಾಗ್ದಾನ ಕೊಟ್ಟ ಆ ಕಾನಾನ್ ದೇಶಕ್ಕೆ ಅವರು ಕರೆಕೊಂಡು ಹೋದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ನಾವು ಸಂಪೂರ್ಣವಾಗಿ ಹೊಂದಿಕೊಳ್ಬೇಕಾ? ನಾವು ವಿಧಿಗಳಿಗೆ ಅನುಸಾರವಾಗಿ ನಾವು ನಡೆಯುವರಾಗಿ ಇರಬೇಕು. ಈ ಅರಣ್ಯ ಅನುಭವ ನಮಗೆ ಏನು ಹೇಳಿಕೊಡುತ್ತೆ? ದೇವರು ನಮ್ಮ ಜೊತೆಗೆ ಇದ್ದಾರೆ. ದೇವರು ಆರೋಗ್ಯದಾಯಕನಾಗಿ ಎಲ್ಲ ಅಗತ್ಯವನ್ನು ಪೂರೈಸುವರಾಗಿ, ಒಂದು ತಾಯಾಗಿ, ಒಂದು ತಂದೆಯಾಗಿ, ಮಿತ್ರನಾಗಿ ನಮ್ಮ ಜೊತೆಗೆ ನಡೆದು ಬರುತ್ತಾರೆ. ನಮಗೆ ಬೇಕಾದಿರುವುದೆಲ್ಲವನ್ನು ನೀಡುವ ದೇವರು ಆತನೇ. ನಮಗೆ ಸಂರಕ್ಷಣೆಯನ್ನು ನೀಡಿದ ದೇವರು, ನಮ್ಮನ್ನು ರಕ್ಷಿಸಿದ ದೇವರು, ನಮ್ಮನ್ನು ನಡೆಸುವ ದೇವರು. ಹಿಂಗೆ ಒಬ್ಬ ದೇವರೇ ಇರುವಾಗ ನಾವು ಅವರ ವಿಧಿಗಳಿಗೆ ಅನುಸಾರವಾಗಿ ಅವರ ಕಟ್ಟಳೆಗಳನ್ನು ಹಿಂಬಾಲಿಸುವರಾಗಿ, ನಾವು ದೇವರನ್ನು ಪ್ರೀತಿಸುವರಾಗಿ, ನಾವು ನಮ್ಮನ್ನು ಪ್ರೀತಿಸುವ ಪ್ರಕಾರ ಇದರನ್ನು ಪ್ರೀತಿಸುವರಾಗಿ,
ನಾವು ಪರಿಶುದ್ಧರಾಗಿ ದೇವರ ಚಿತ್ತ ಮಾಡುವರಾಗಿ ಈ ಲೋಕದಲ್ಲಿ ಬದುಕಿದರೆ ಆ ಸಂಪೂರ್ಣ ಆಶೀರ್ವಾದಗಳನ್ನು ನಾವು ಈ ಲೋಕದಲ್ಲಿ ನಾವು ಹೊಂದುವೆವು. ಅದು ಮಾತ್ರ ಅಲ್ಲ, ಕೊನೆಯಲ್ಲಿ ನಾವು ನಿತ್ಯ ಜೀವನಕ್ಕೆ ಪಾಲುಕಾರರಾಗುವೆವು. ನಾವು ಸರ್ವಶಕ್ತನಾದ ದೇವರ ಜೊತೆಗೆ ನಾವು ಸದಾ ಕಾಲ ಬದುಕುವೆವು. ಆದ್ದರಿಂದ ಈ ಅರಣ್ಯ ಅನುಭವ ನಮಗೆ ಒಳ್ಳೆಯದನ್ನೇ ಮಾಡುತ್ತದೆ. ಈ ಪರೀಕ್ಷೆ ಕಾಲ ನಮಗೆ ಕೇಡನ್ನು ಮಾಡುವುದಲ್ಲ. ಈ ಪರೀಕ್ಷೆ ಕಾಲದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಅವರ ವಿಧಿಗಳಿಗೆ ಅನುಸಾರವಾಗಿ ನಡೆದರೆ ನಾವು ಸಂಪೂರ್ಣ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವೆವು. ಬನ್ನಿರಿ, ನಾವು ದೇವರ ಮೇಲೆ ಪೂರ್ಣವಾಗಿ ನಂಬಿಕೆ ಇಡೋಣ, ಅವ್ರ ವಿಧಿಗಳಿಗೆ ಅನುಸಾರವಾಗಿ ನಾವು ನಡೆಯೋಣ, ಪೂರ್ಣ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬನ್ನಿರಿ, ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಇದು ತನಕ ನಮ್ಮ ಸಂಗಡ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವು ತಿಳಿಕೊಂಡೇವೆ, ನೀವೇ ಆರೋಗ್ಯದಾಯಕನು, ಯೆಹೋವ ಈರೆ ನಮ್ಮನ್ನು ಸಂಪೂರ್ಣವಾಗಿ ನಡೆಸುವ ದೇವರೆಂದು. ತಂದೆಯೇ, ಈ ಸಮಯದಲ್ಲಿ ಕೂಡ ಯಾರೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಆಜ್ಞೆ ಅನುಸಾರವಾಗಿ ನಡೆಯಬೇಕೆಂದು ನಿರ್ಧಾರ ತಗೊಂಡ್ರು, ಅವರು ಎಲ್ಲರನ್ನು ನೀವು ಆಶೀರ್ವಾದ ಮಾಡಿರಿ. ಅವರ ಜೀವನದಲ್ಲಿ ನೀವು ಆರೋಗ್ಯದಾಯಕನಾಗಿ, ಯೆಹೋವ ಈರವಾಗಿ, ಅವರಿಗಾಗಿ ಯುದ್ಧ ಮಾಡಿ ನೀವು ಜಯವನ್ನು ಕೊಡುವ ದೇವರಾಗಿ ಇರಬೇಕೆಂದು ನಾವು ಪ್ರಾರ್ಥಿಸ್ತೇವಪ್ಪ. ನಿಮಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಮೇಲೆ ನಂಬಿಕೆ ಇಟ್ಟ ಯಾರಿಗೂ ಆಶಾಭಂಗ ಪಡುವುದಿಲ್ಲ. ಎಲ್ಲರನ್ನು ನೀವು ಸಾಕ್ಷಿಯಾಗಿ ನಿಲ್ಲಿಸುವಿರೆಂದು ನಂಬಿ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ. ಇವಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.